ನಿಮ್ಮದು ಪವರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಾಗ್ಯದ ಅಂತ ಹೇಳೋದ್ರಿಂದ ನಾವು ಶ್ರೀಮಂತರಾಗೋದಿಲ್ಲ, ದೊಡ್ಡವರು ಆಗೋದಿಲ್ಲ ಅನ್ನೋದು ಗಮನಿಸ್ಬೇಕಾಗ್ಯದ. ಎಲ್ಲಕ್ಕಿಂತ ಮುಖ್ಯವಾಗಿ ರೈತಗೆ ಅವ ಬೆಳೆದ ಬೆಳೆಗೆ ರೇಟ್ ಸಿಕ್ಕರೆ ಅವ ಉದ್ಯಮಿಯಾಗಿ ಮಾಡ್ತಾನೆ ಅದನ್ನು. ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ವಿಷಯ. ಒಬ್ಬ ರಾಜಕೀಯ ಮುಖಂಡರಾದಂಥ ಸತೀಶ್ ಅವರು ಈ ದೇಶದಲ್ಲಿ ಚಿಂತನೆ ಮಾಡಬೇಕಾಗ್ಯದ, ಚರ್ಚೆ ಮಾಡ್ಕೋಬೇಕಾಗ್ಯದ, ಹೊಸ ವ್ಯವಸ್ಥೆ ಮಾಡಬೇಕಾಗ್ಯದ. ಶುಗರ್ ಫ್ಯಾಕ್ಟ್ರಿ ಕಟ್ಟೋದ್ರಲ್ಲಿ ಬಡತನ ಹೋಗ್ತದಂತಲ್ಲ, ರೈತ ಉದ್ಧಾರ ಆಗ್ತಾರಂತಲ್ಲ. ರೈತ ಒಂದು ಟನ್ನಿಗೆ ಎಷ್ಟು ಖರ್ಚು ಮಾಡ್ತಾನೆ ನೀವು ಒಮ್ಮೆ ಲೆಕ್ಕ ಮಾಡಿ ನೋಡ್ಬೇಕಾಗಿದೆ. ಇವತ್ತು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಏನು ಖರ್ಚು ಆಗ್ತದೆ ರೈತನಿಗೆ, ನಾವು ಎಷ್ಟು ಕೊಡ್ತೀವಿ ಅವನಿಗೆ? ನಾವು ಉದ್ಯೋಗ ಕೊಡ್ತಾ ಇಲ್ಲ, ಅವ್ನು ಲಾಭದಾಗಿ ಮಾಡ್ತಾ ಇಲ್ಲ, ಬೆಳೆಸ್ತಾ ಇಲ್ಲ. ಅವ್ನು ಉದ್ಯೋಗ ಕೊಡೋಕೆ ಅವನಿಗೂ ಸಾಧ್ಯ ಇಲ್ಲ. ಸ್ವತಃ ಪಾರ್ಲಿಮೆಂಟ್ದಾಗ ಹೇಳಿದಂಥ ಮಾತದ, ಇವತ್ತೊಬ್ಬ ರೈತನ ದುಡಿಮೆ ಪ್ರತಿದಿನ ಆನರ್ ವ್ಯವಸ್ಥೆದಾಗ ಕೇವಲ 27 ರೂಪಾಯಿ ಪಗಾರ ಅಂತೇಳಿ ಸ್ವತಃ ಪಾರ್ಲಿಮೆಂಟ್ದಲ್ಲಿ ಒಪ್ಪಿದ್ದು ಮಾತದ. ನಮ್ಮ ಮೋದಿಯವ್ರು ಬಂದಂದ್ರೆ ಹೇಳ್ತಾ ಇದ್ದಾರೆ, ಡೆವಲಪ್ ಮಾಡ್ತೀನಿ ರೈತರ ಒಂದು ಇನ್ಕಮ್ ಅನ್ನಂತೇಳಿ. ಇಲ್ಲಿವ್ರಿಗೆ ಎಷ್ಟಾಯ್ತು ನಿಮಗೆ ಗೊತ್ತದ, ಅದು ಬಿಡಿಸೋ ಅವಶ್ಯಕತೆ ಇಲ್ಲ. ಆ ದಿಶೆಯಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನ ಒಬ್ಬ ಶಕ್ತಿ ಆಗ್ತಾಯಿದ್ರು. ಇವತ್ತು ಟೀಕೆ ಮಾಡು ನಾಮದ್ದು ಬೇರೆ. ಆದರೆ ಈ ಒಂದು ಹಿನ್ನೆಲೆಯಲ್ಲೇ ಸತೀಶ್ ಅವರು ಇನ್ನಷ್ಟು ಒಂದು ಕಾಳಜಿ ವಹಿಸಿ ಜನಪರದ ಕೆಲಸ ಮಾಡಿದ್ರೆ ರೈತಿಗೆ ಮಾರ್ಕೆಟ್ ಕೊಟ್ಟರೆ, ಸುಳ್ಳು ಹೇಳೋದು ಬೇಕಾಗಿಲ್ಲ, ರೈತಿಗೆ ಬೇಕಾಗಿದ್ದು ಮಾರ್ಕೆಟು, ಗೋಡೌನು, ನೀರು, ಇವು 3 ಕೊಟ್ಟರೆ. ಗೋಡೌನ್ ಕೊಡೋದ್ರಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಾರ್ಕೆಟ್ ಆಗ್ತದೆ. APMC ಅಂತ ಗ್ರಾಮ ಪಂಚಾಯತಿ ತೊಗೊಂಬರೋದನ್ನು ಅಲ್ಲಿ ರೈತ ತನ್ನ ಬೆಲೆ ಅಂತ ಕಟ್ತಾನೆ, ಬೇಕಾದ ಹೋಗಿ ತೊಗೊಳ್ತಾನಲ್ಲ. ಮತ್ತು ರಸ್ತೆಗಳಂತೂ ಈಗ ಸಾಕಷ್ಟು ಆಗ್ತದೆ, ಇನ್ನೂ ಸ್ವಲ್ಪ ರಸ್ತೆ ಮಾಡಿದ್ರೆ ಮುಗಿದೋಗ್ಬಿಡ್ತದೆ. ವ್ಯಾಪಾರಿಗಳು ಬಂದು ತೊಗೊಂಡು ಹೋಗ್ರಿ, ಅವಾಗ ರೈತ ರೇಟ್ ಸಿಗ್ತದೆ, ಜೊತೆಗೆ ಅವ್ನು ಸಾಗಾಟ ದುಡ್ಡು ಉಳಿತದ. ಈ ದಿಶೆಯಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದು ಅವ್ರು ಬಿಟ್ಟಂಥ ವಿಷಯ. ಜಸ್ಟ್ ಒಬ್ಬ ನಾಯಕಿಗೆ ಒಬ್ಬ ನಾಯಕ ಅವ್ರಿಗೇನು ಬೇಕಾಗಿದ್ದು, ಯಾಕೆಂತಂದರೆ ಭ್ರಷ್ಟಾಚಾರ ಹೋಗಬೇಕು, ಮಾಡಬೇಕು, ಒಬ್ಬರಿಂದ ಸಾಧ್ಯ ಇಲ್ಲ, ಇಡೀ ವ್ಯವಸ್ಥೆ ಬದಲಾಗಬೇಕು. ಆದರೂ ಆ ದಿಶೆಯಲ್ಲಿ ಇವತ್ತೊಂದು ಹಂತಕ್ಕೆ ಬಂದಿದ್ದಾರೆ. ಯಾಕೆ ಈ ದಿಶೆಯಲ್ಲಿ ಪ್ರಯತ್ನ ಮಾಡಬಾರ್ದು? ಆದರೂ ಇವತ್ತು ನಾವು ಅವ್ರಿಗೆ ಒಂದು ಏನಪ್ಪ ಅಂತಂದ್ರೆ ಅಡ್ಡಿಲ್ಲ ರೀ, ನೀವು ತಿರಸ್ಕಾರ ಮಾಡಿ ಒಳ್ಳೆಯದನ್ನು ಮಾಡಿರಿ, ನಿಮ್ಮ ಪ್ರೀತಿ ಜನರ ಟೀಕೆಯಿಂದ ಉಳಿದ್ರಿ ಬಚಾವಾಗಿರೋದು ಮತ್ತೊಮ್ಮೆ ಹೇಳ್ತಾ, ಇದು ಒಳ್ಳೆಯ ಗುಣ. ಇದಕ್ಕೆ ಮತ್ತು ಯಾರಿಂದ ಆದರೂ ಹೌದಪ್ಪ ನಾವು ಅದಕ್ಕೆ ಯೋಗ್ಯ ಇದ್ದೀವಿ ಇಲ್ಲ ನಾವು ಸ್ವಯಂ ವಿಮರ್ಶೆ ಮಾಡ್ಕೋಬೇಕು. ಜಗತ್ತೇನೋ ಹೇಳ್ತದೆ, ಆ ಮಾಡಿದ ನಾವು ಇದ್ದೀವ ಅಂತೇಳಿ. ಅಲ್ಲಿ ಹೊಗಳಪಟ್ಟರು ಇದ್ದಾರೆ ಸಾಕಷ್ಟು ಅವ್ರ ಸುತ್ತಮುತ್ತ. ಅವರೆಲ್ಲರೂ ಭಾರಿ ಆದ್ರಿ ಹೇಳ್ಬೋದು. ಬಟ್ ವಾಸ್ತವ ಅವರು ಹೊರಗೆ ಟೀಕೆ ಮಾಡ್ತಿರ್ತಾರೆ ಅನ್ನೋದು ಅವ್ರು ಬಲ್ಲರು, ಬುದ್ಧಿವಂತರಿದ್ದಾರೆ. ಸಾಕಷ್ಟು ಅವ್ರ ವಿಡಿಯೋಗಳು ನೋಡಿದ್ವಿ ನಾವು. ಅವರು ಸಹ ಸ್ವತಃ ವಿಮರ್ಶೆ ಮಾಡ್ಕೊಳ್ಳೋವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಅದಕ್ಕೆ ಇದೊಂದು ಮಾತು ಇವತ್ತು ಹೇಳಿದ್ವಿ. ಅವರ ಡಾಕ್ಟರೇಟ್ ತಿರಸ್ಕಾರ ಮಾಡಿದಕ್ಕೆ ನಮಗೂ ಖುಷಿ ಅದ, ಜೊತೆಗೆ ಒಳ್ಳೆಯ ಕೆಲಸ ಮಾಡಿದರು ಅನ್ನುವಂಥ ಒಂದು ಅಭಿಪ್ರಾಯದ. ಇನ್ನು ಜನ ಏನು ಹೇಳ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.